ಮದ್ವೆ ಆದ್ಮೇಲೆ ಡೈವರ್ಸ್ ತಗೋಬೇಕಾ? ಇದೆಂತ ಷರತ್ತು? ಮತ್ ಮದ್ವೆ ಯಾಕೆ ಮಾಡಿಸ್ಬೇಕು ಅಂತಿದ್ದೀರಾ? ನನ್ನ ಮದ್ವೆ ಅವನ್ ಜೊತೆ ನೀವು ಮಾಡಿಸಿದ್ರೆ ನನ್ನ ಜೀವ ಬಿಡ್ತೇನೆ ಅಷ್ಟೇ. ನಾನ್ ಈ ಮದ್ವೆ ಆಗಲ್ಲ ಅಷ್ಟೇ. ನಮ್ರತ ಪ್ಲೀಸ್ ನಿಲ್ಸು. ಆ ಚಾಕುನ ಬಿಸಾಕು ದಯವಿಟ್ಟು. ಇಲ್ಲಮ್ಮ, ನನ್ ಜೀವನನೇ ಹಾಳಾಗ್ತಾ ಇದೆ. ಆ ತ್ರಿಶೂಲನ್ನ ನೀವು ನೋಡಿದೀರಾ? ಬಡವ, ಸ್ವಲ್ಪ ಸಹ ವಿದ್ಯಾಭ್ಯಾಸ ಇಲ್ಲ. ಅವ್ನ್ ಹಾಕೋ ಬಟ್ಟೆ ಎಷ್ಟು ಚೀಪ್. ಯಾವನ್ ಕಡೆ ಹೋಗ್ತಾನೋ ಗೊತ್ತಿಲ್ಲ. ಅಂತವ್ನನ್ನ ನನ್ ಜೊತೆ ಮದ್ವೆ ಮಾಡ್ತೀರಾ? ಮಾವ, ನೀವ್ ಈ ರೀತಿ ಯಾಕೆ ಮಾಡ್ತಾ ಇದೀರಾ? ನಿಮ್ ಮೊಮ್ಮಗಳು ಜೀವ ತೆಗಿಬೇಕು ಅಂತನಾ? ಇವತ್ತೇ ಈಗ್ಲೇ ಮದ್ವೆನ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂದ್ರೆ ನಾನು ನಿಮ್ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು, ಹಾಗಾದ್ರೆ ನಾನು ಸಹ ನಿನ್ನ ವಿರುದ್ಧ ಕೇಸ್ ಮಾಡ್ತೀನಿ. ಏನ್ ಕೇಸ್ ಗೊತ್ತಾ? ನಮ್ರತಾಳ ಮಾವನ ಸಾವಿನ ಮೊದಲು ಆದ ಘಟನೆ ನಿನಗೆ ನೆನ್ಪಿದೆ ಅಲ್ವಾ? ಆ ಸತ್ಯ ಹೊರಬರಬಾರ್ದು ಅಂದ್ರೆ ನೀನು ಈ ಮದುವೆನ ಒಪ್ಕೊಳ್ಳೇಬೇಕು, ಹಾಗೂ ನಿನ್ನ ಮಗಳನ್ನು ಒಪ್ಪಿಸ್ಬೇಕು. ಆ ಮುದುಕನ್ ಬುದ್ಧಿಗೆ ಏನೋ ಬಂದಿದೆ. 100 ಸಂಬಂಧ ಬಂದ್ರೂ ಎಲ್ಲ ರಿಜೆಕ್ಟ್ ಮಾಡಿದಾನೆ. ತನ್ನ ಮೊಮ್ಮಗಳಿಗೆ ಮದ್ವೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದಾನೆ ಅನ್ಸುತ್ತೆ. ಅಯ್ಯೋ, 100 500 ಸಂಬಂಧ ಬಂದ್ರು ಸಹ ಅವನದನ್ನ ಒಪ್ಪಲ್ಲ. ಅವನ್ ಸಾಮಾನ್ಯ ಮನುಷ್ಯ ಅಲ್ಲ. ಈ ದೇಶದ ಶ್ರೀಮಂತರಲ್ಲೇ ಒಬ್ಬ. ಅವನು ಶರ್ಮಾ ಇಂಡಸ್ಟ್ರೀಸ್ ನ ಮಾಲೀಕ. ಅವನು ನಾರಾಯಣ್ ಶರ್ಮಾ. ಅವನು ಅವಳು ಮದ್ವೆ ಮಾಡ್ಸಿದ ದಿನ ಇಡೀ ಜಗತ್ತೇ ಆ ಮದ್ವೆನ ನೋಡುತ್ತೆ. ಮೇಡಮ್, ಈ ಬಾರಿ ನಾನ್ ತಂದಿರೋ ಸಂಬಂಧಗಳು ನಿಮ್ಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ. ನೋಡ್ತಾ ಇರಿ. ನಾರಾಯಣ ಶರ್ಮಾ ಅವರಿಗೆ ತಮ್ಮ ಮೊಮ್ಮಗಳು ಅಂದ್ರೆ ಪಂಚಪ್ರಾಣ. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ನೋಡಲು ಎಲ್ರೂ ಕಾಯ್ತಿದ್ರು. ಮಾವ, ಇದನ್ನ ನೋಡಿ. ನನ್ನ ಮೊಮ್ಮಗಳಿಗೆ ಇಂಥ ಹುಡುಗರನ್ನ ತಂದಿದ್ದೀರಾ? ಗೆಟ್ ಔಟ್! ಮಾವ, ನನ್ ಮಗಳು ಜೀವನ ಪೂರ್ತಿ ಮದುವೆ ಆಗ್ಬಾರ್ದು ಅಂತ ನೀವು ಡಿಸೈಡ್ ಮಾಡಿದೀರಾ. ಇಷ್ಟೊಂದು ಒಳ್ಳೆ ಸಂಬಂಧಗಳು ಬರ್ತಾ ಇದಾವೆ, ಅದನ್ನೆಲ್ಲ ಯಾಕೆ ಬೇಡ ಅಂತಿದ್ದೀರಾ? ವಾಟ್ ಇಸ್ ದ ಪ್ರಾಬ್ಲಮ್? ಈ ಹುಡುಗರಲ್ಲಿ ಯಾರು ನಮ್ ನಮ್ರತಾಗಿ ಯೋಗ್ಯರಲ್ಲ. ನಮ್ರತಾಗಿ ಯೋಗ್ಯವಾದ ಹುಡುಗ ಸಿಕ್ಕಾಗ್ಲೇ ಅವಳು ಮದ್ವೆ ಮಾಡ್ತೀನಿ. ಹೌದಾ? ಒಳ್ಳೆ ಸಂಬಂಧ ಅಲ್ವಾ? ಕಿರಣ್ ಶೆಟ್ಟಿ, ಅಷ್ಟು ದೊಡ್ಡ ಶೆಟ್ಟಿ ಇಂಡಸ್ಟ್ರಿಯ ಏಕೈಕ ವಾರಸ್ದಾರ ಅವನು. 2ನೇ ಸಂಬಂಧ, ಅವನು ಇಂಡಿಯಾ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಲಿದ್ದಾನೆ. 3ನೇ ಸಂಬಂಧ, ಪ್ರಧಾನಮಂತ್ರಿಯವರ ಸಂಬಂಧಿಕರು. ಹಾಯ್ ತಾತ. ಹಲೋ ಮಗಳೇ. ಡ್ಯಾನ್. ಆದ್ರೆ ಏನು, ನಮ್ರತಾ ನಾರಾಯಣ್ ಶರ್ಮನ ಏಕೈಕ ಮೊಮ್ಮಗಳು. ನಾನು ಯಾವ ರೀತಿ ಹುಡುಗನ ಹುಡುಕ್ತೀನಿ ಅಂದ್ರೆ ಇಡೀ ಜಗತ್ತೇ ಆಶ್ಚರ್ಯದಿಂದ ನೋಡ್ಬೇಕು. ಗೊತ್ತಿಲ್ಲ ನನ್ನ ಮಗಳಿಗಾಗಿ ನೀವು ಯಾವ ರಾಜ್ಯದ ರಾಜ್ಕುಮಾರನನ್ನ ಹುಡುಕ್ತಾ ಇದ್ದೀರಾ ಅಂತ. ನಿನಗ್ ಸ್ವಲ್ಪ ಸಹ ಬುದ್ಧಿ ಇಲ್ವಾ? ದಯವಿಟ್ಟು ಕ್ಷಮಿಸಿ. 1000 ರೂಪಾಯಿ ಶೂಸ್ ಹಾಳು ಮಾಡ್ತಿಲ್ಲೋ? ವೈಟ್ ಶೂಸ್ಗೆ ಯಾರಾದ್ರೂ ಬ್ಲಾಕ್ ಪಾಲಿಶ್ ಹಾಕ್ತಾರಾ? ಸಾರಿ ಅಣ್ಣ, ಗೊತ್ತಿಲ್ಲದೆ ಏನೋ ಆಗೋಯ್ತು, ಕ್ಷಮಿಸಿ. ಮಾಡೋ ತಪ್ಪು ಮಾಡಿ ಸಾರಿ ಕೇಳ್ತೀಯಾ ಬಡವ ರಾಸ್ಕಲ್? ಬಿಡಿ ಸರ್, ಹೋಗ್ಲಿ. ಚಿಕ್ಕ ಹುಡುಗ ಏನೋ ಗೊತ್ತಾಗದೆ ಮಾಡಿದ್ದಾನೆ. ನೀನ್ ನನಗೆ ಹೇಳ್ಕೊಡ್ತೀಯಾ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ? ನಿನ್ ಮಿತಿಯಲ್ಲಿ ನೀನ್ ಇರೋದನ್ನ ಕಲಿ. ನೀನ್ ಇದೇ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯ ತಾನೆ? ಅವನ್ ಮೇಲೆ ನಿನ್ಗೆ ಅಷ್ಟು ಕರುಣೆ ಇದ್ರೆ ತಗೋ, ಈ ಶೂಸ್ ನೀನೇ ಈಗ ಕ್ಲೀನ್ ಮಾಡ್ಕೊಡು. ಕ್ಲೀನ್ ಮಾಡು. ಮತ್ತೆ ನೀನೇ ನನ್ ಮುಖ ನೋಡ್ತೀಯ? ಒಳಗಡೆ ಹೋಗೋ. ನಾರಾಯಣ್ ಶರ್ಮಾ ಅವರೇ, ನೀವಿಲ್ಲಿ. ನಾನು ಏನ್ ಮಾಡ್ಬೋದು? ತ್ರಿಶೂಲ್, ನಾನು ನಾರಾಯಣ್ ಶರ್ಮಾ, ಈ ನಗರದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಶರ್ಮಾ ಕನ್ಸ್ಟ್ರಕ್ಷನ್ಸ್ ಮಾಲೀಕ. ದಯವಿಟ್ಟು ನೀವು ನನ್ನ ಮೊಮ್ಮಗಳಾದ ನಮ್ರತಾನ ಮದುವೆ ಆಗಿ. ಸರ್, ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮೊಮ್ಮಗಳು ನನ್ನಂತ ಶೂ ಪಾಲಿಶ್ ಮಾಡೋರನ್ನ ಏನಕ್ಕೆ ಮದುವೆ ಆಗ್ಬೇಕು? ಎಲ್ಲರ ಮುಂದೆ ಇದನ್ನ ಹೇಳೋಕ್ಕಾಗಲ್ಲ. ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ. ತ್ರಿಶೂಲ್, ನೀನು ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತು. ಮತ್ತೆ ನೀನು ಶೂ ಪಾಲಿಶ್ ಮಾಡೋನಂತೆ ಬದುಕ್ತಿರುವ ಕಾರಣನೂ ಗೊತ್ತು. ಏನು, ಆದ್ರೆ ನಿಮ್ಗಿದೆಲ್ಲ ಹೇಗೆ ಗೊತ್ತು? ಉಳಿದಿರೋದೆಲ್ಲ ಇದರಲ್ಲಿ ಬರೆಯಲಾಗಿದೆ. ಮದ್ವೆ ಆದ್ಮೇಲೆ ಡಿವೋರ್ಸ್ ತಗೋಬೇಕು, ಇದೆಂತ ಷರತ್ತು? ಈ ತರ ಮದ್ವೆ ಮಾಡೋದಕ್ಕೆ ನೀವ್ ಯಾಕೆ ಬಯಸ್ತೀರಾ? ಮತ್ತೆ ನನ್ನ ಬಗ್ಗೆ ನಿಮ್ಗೆ ಹೇಗೆಲ್ಲ ಗೊತ್ತು? ಮದ್ವೆ ಆದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ತನ್ನ ಸೀಕ್ರೆಟ್ ಯಾರಿಗೂ ಗೊತ್ತಾಗ್ಬಾರ್ದಂತ ತ್ರಿಶೂಲ್ ಈ ಷರತ್ತನ್ನ ಒಪ್ಕೊಂಡ.
ಮದ್ವೆ ನಿಶ್ಚಯವಾದ ಮಾತು ನಮ್ರತಾಳ ತಾಯಿ ಗಿರಿಜಾಗಿ ತಿಳಿದಾಗ ಶರ್ಮಾ ಮ್ಯಾನ್ಷನ್ ನಲ್ಲಿ ದೊಡ್ಡ ಜಗಳವೇ ಆಯ್ತು. ನಾವು ಕೋಟ್ಯಾಧೀಶರು, ಮತ್ತೆ ನೀವು ಯಾರೋ ಶೂ ಪಾಲಿಶ್ ಮಾಡೋನ್ ಜೊತೆ ನನ್ನ ಮಗಳ ಸಂಬಂಧ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ. ನಾನ್ ಏನ್ ಮಾಡ್ತಿದ್ದೀನೋ ಅದನ್ನ ಚೆನ್ನಾಗಿ ಯೋಚನೆ ಮಾಡೇ ಮಾಡ್ತಿದ್ದೀನಿ. ನಮ್ರತಾಳ ಮದ್ವೆ ಆ ಶೂ ಪಾಲಿಶ್ ಮಾಡೋ ತ್ರಿಶೂಲ್ ಜೊತೆನೆ ನಡೆಯುತ್ತೆ. ಇದರಿಂದ ನಮ್ರತಾಳ ಜೀವನ ಒಂದೇ ಒಂದು ರಾತ್ರಿಯಲ್ಲಿ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಲ್ಲ, ಹಾಳಾಗತ್ತೆ, ಸರ್ವನಾಶ ಆಗತ್ತೆ. ಮಾವ ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಸರಿ, ನೀವು ನನ್ನ ಮಾತು ಕೇಳಿದ್ರೆ ನಾನು ಅತ್ತೆಗೆ ಹೇಳ್ತೀನಿ. ಅತ್ತೆ ನೋಡಿ ಮಾವ ಏನ್ ಹೇಳ್ತಾ ಇದಾರೆ ಅಂತ. ಅವ್ರಿಗೆ ನೀವೇ ಅರ್ಥ ಮಾಡಿಸಿ. ಅವ್ರ ಮದ್ವೆ ಆಗ್ಲೇಬೇಕು. ನಾನು ಹೋಗಿ ದೊಡ್ಡ ಶಾಸ್ತ್ರಿಗಳೊಂದಿಗೆ ಜಾತಕ ಕೇಳ್ಕೊಂಡ್ ಬಂದಿದ್ದೀನಿ. ಆ ಹುಡುಗ ನಮ್ರತಾಳ ಜೀವನಕ್ಕೆ ಬರೋದು ದೈವ ಇಚ್ಛೆ. ಅದನ್ನ ಆ ದೇವ್ರೇ ನಿಶ್ಚಯಿಸಿದಾನೆ. ಅತ್ತೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಜಾತಕ ಒಂದಾದ್ರೆ ಸಾಕಾ? ಅದನ್ನ ನಾವು ಒಪ್ಕೊಳ್ಬೇಕಾ? ಸರಿ, ನೀವ್ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಮಗಳ ಜೀವನ ಹಾಳಾಗೋಕೆ ನಾನಂತೂ ಬಿಡಲ್ಲ. ನೋಡ್ತಾ ಇರಿ, ನನ್ನ ಮದ್ವೆ ಅವನ ಜೊತೆ ನೀವು ಮಾಡಿಸಿದ್ರೆ ನಾನು ನನ್ನ ಜೀವ ಬಿಡ್ತೇನೆ ಅಷ್ಟೇ. ನಾನು ಈ ಮದ್ವೆ ಆಗಲ್ಲ ಅಷ್ಟೇ. ನಮ್ರತ, ಪ್ಲೀಸ್ ನಿಲ್ಸು, ಪ್ಲೀಸ್. ಆ ಚಾಕುನ ಬಿಸಾಕು ದಯವಿಟ್ಟು. ಇಲ್ಲಮ್ಮ, ನನ್ನ ಜೀವನನೇ ಹಾಳಾಗ್ತದೆ. ಆ ತ್ರಿಶೂಲನ ನೀವು ನೋಡಿದಿರಾ? ಬಡವ, ಸ್ವಲ್ಪ ಸಹ ವಿದ್ಯಾಭ್ಯಾಸ ಇಲ್ಲ. ಅವ್ನು ಹಾಕೋ ಬಟ್ಟೆ ಎಷ್ಟು ಚೀಪು. ಯಾವನ್ ಕರೆ ಹೋಗ್ತಾನೋ ಗೊತ್ತಿಲ್ಲ. ಅಂಥವ್ನನ್ನ ನನ್ ಜೊತೆ ಮದ್ವೆ ಮಾಡ್ತೀರಾ? ಇಲ್ಲ ನಮ್ರತ, ನೀನ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಮದ್ವೆ ನಂತರ ತ್ರಿಶೂಲ್ ನಮ್ ಜೊತೆ ಇಲ್ಲಿರ್ತಾನೆ. ನಿನ್ ಲೈಫಲ್ಲಿ ಏನೂ ಚೇಂಜ್ ಆಗಲ್ಲ. ಇಲ್ಲ, ನೀವ್ ಏನೇ ಹೇಳಿದ್ರು ನಾನು ಅವನನ್ನ ಮದ್ವೆ ಆಗಲ್ಲ. ಮತ್ತೆ ತಾತ ಏನಾದ್ರೂ ನನಗೆ ಫೋರ್ಸ್ ಮಾಡಿದ್ರೆ ನನ್ನ ಜೀವವನ್ನೇ ಬಿಡ್ತೇನೆ ಅಷ್ಟೇ. ಸ್ಟಾಪ್ ಇಟ್. ಒಂದ್ ನಿಮಿಷ, ನಾನು ಅವರಿಗೆ ಅರ್ಥ ಮಾಡಿಸ್ತೇನೆ. ಮಾವ, ನೀವ್ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಮೊಮ್ಮಗಳು ಜೀವ ತೆಗಿಬೇಕು ಅಂತನಾ? ಇವತ್ತೇ ಈಗ್ಲೇ ಈ ಮದುವೆನ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ನಾನು ನಿಮ್ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು, ನಾನು ಒಂದ್ ಕೇಸ್ ಫೈಲ್ ಮಾಡ್ತೀನಿ ನಿನ್ನ ವಿರುದ್ಧ. ನಮ್ರತಾಳ ಅಪ್ಪನ ಸಾವಿನ ಮೊದಲು ಬಯಲಾದ ಸತ್ಯ ನಿನಗೆ ನೆನಪಿದೆ ಅಲ್ವಾ? ಆ ಸತ್ಯ ಹೊರಬರಬಾರದು ಅಂದ್ರೆ ನೀನು ಈ ಮದುವೆಗೆ ಒಪ್ಪಲೇಬೇಕು, ಹಾಗೂ ನಿನ್ನ ಮಗಳನ್ನು ಸಹ ಒಪ್ಪಬೇಕು. ನಾರಾಯಣ ಶರ್ಮಾ ಅವರ ಒಂದು ಮಾತು ಅವರ ಬಾಯನ್ನ ಮುಚ್ಚಿಸಿತು. ಗಿರಿಜಾ ನಮ್ರತಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು. ಈಗ ಈ ಮದುವೆಯನ್ನ ತಡೆಯಲು ಯಾರಿಗೂ ಸಾಧ್ಯವಿರಲಿಲ್ಲ. ಇಲ್ಲೇನ್ ನಡೀತಾ ಇದೆ? ಸರಿಯಾದ ಸಮಯ ಬಂದಾಗ ಗಿರಿಜಾಗೆ ಎಲ್ಲ ಹೇಳ್ತೀನಿ. ಮೊದಲು ಈ ಮದುವೆ ಆಗ್ಲಿ. ಗಿರಿಜಾ ಮತ್ತು ನಮ್ರತಾಗೂ ಬೇರೆ ದಾರಿ ಸಿಗ್ಲಿಲ್ಲ. ತ್ರಿಶೂಲ್ ನಮ್ರತಾಳನ್ನ ಮಾತನಾಡಲು ಪ್ರಯತ್ನಿಸಿದ್ರು, ಅದು ಸಾಧ್ಯವಾಗ್ಲಿಲ್ಲ. ಅವರು ಒಮ್ಮೆ ಸಹ ಮಾತಾಡಿರ್ಲಿಲ್ಲ. ಈ ವಿಷಯ ತ್ರಿಶೂಲ್ನ ಕಾಡ್ತಿತ್ತು. ನಾಳೆ ನಮ್ ಮದುವೆ, ಆದ್ರೆ ನಾವಿಬ್ರು ಸರಿಯಾಗಿ ಮಾತು ಕೂಡ ಆಡಿಲ್ಲ. ಒಂದು ಮೆಸೇಜ್ ರಿಪ್ಲೈ ಇಲ್ಲ, ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ಗನ್ಸತ್ತೆ ನಮ್ರತಾಗೆ ಈ ಮದುವೆ ಇಷ್ಟನೇ ಇಲ್ಲ ಅಂತ. ಒಂದ್ಸರ್ತಿ ಮದುವೆ ಆಗ್ಲಿ, ಎಲ್ಲ ಸರಿ ಹೋಗುತ್ತೆ. ನೀವೇನು ಹೇಳ್ತಿದ್ದೀರಾ? ನೀವ್ ಹೇಳಿದ್ರಿ ನಮ್ರತಾ ಮದ್ವೆಗೆ ಒಪ್ಪಿದ್ದಾಳೆ ಅಂತ. ನಿಮ್ ಮಾತುಗಳನ್ನ ಕೇಳಿದ್ಮೇಲೆ ನನ್ಗನ್ನಿಸ್ತಿದೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ಅವಳಿಗೆ ಬಲವಂತವಾಗಿ ಮದ್ವೆ ಮಾಡಿಸ್ತಿದ್ದೀರಾ. ಒಪ್ಪಿಗಿಲ್ಲ ಅಂದ್ರೇನು? ಇದು ನನ್ನ ಮತ್ತು ನನ್ನ ಮೊಮ್ಮಗಳ ನಡುವಿನ ವಿಷಯ. ನೀನು ಮಧ್ಯದಲ್ಲಿ ಬರಬೇಡ. ನಾರಾಯಣ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಮುಂದೆ ಅಸಹಾಯಕರಾಗಿರ್ಬೋದು, ಆದ್ರೆ ನಾನು ಅಸಹಾಯಕನಲ್ಲ. ಓ, ಎಂತ ಆಟಿಟ್ಯೂಡ್. ಸರಿ, ಮದ್ವೆಗೆ ಬೇಡ ಅನ್ಬಿಡು. ಆದ್ರೆ ನೀನು ಶೂ ಪಾಲಿಶ್ ಮಾಡೋನಲ್ಲ. ನೀನ್ ಯಾರು ಅಂತ ನಾನು ಇಡೀ ಜಗತ್ಗೆ ಹೇಳ್ತೀನಿ. ಇದನ್ನ ನೆನ್ಪಿಟ್ಕೋ, ನೀನು ಬೇರೆಯವನು. ನಾರಾಯಣ್ ಶರ್ಮಾ ಎಂತಹ ಜಾಲವನ್ನ ಬೀಸಿದ್ದ ಅಂದ್ರೆ ಅದರಿಂದ ಯಾರು ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಮರುದಿನ ಬೆಳಗ್ಗೆ ಶರ್ಮಾ ಫ್ಯಾಮಿಲಿಯ ಏಕೈಕ ಮಗಳಾದ ನಮ್ರತಾಳ ಮದುವೆ ಶೂ ಪಾಲಿಶ್ ಮಾಡುವ ತ್ರಿಶೂಲ್ನ ಜೊತೆ ನಡೆಯಿತು. ದಯವಿಟ್ಟು ಈಗಲಾದ್ರೂ ಹೇಳಿ, ನಮ್ಮಿಬ್ರನ್ನ ಮದ್ವೆ ಯಾಕೆ ಮಾಡ್ತಿದ್ರಿ ಅಂತ. ನನ್ನ ಜೀವನನ ಹಾಳು ಮಾಡಿ ನೀವೇನ್ ಸಾಧನೆ ಮಾಡಿದಿರಿ ಹೇಳಿ? ಮಗಳೇ, ನಾನು ನಿನ್ನ ಮದ್ವೆ ಮಾಡಿದ್ ಯಾಕಂದ್ರೆ
ತಾತ ಏನಾಗ್ತದೆ ತಾತ ತಾತ ಏನಾಗ್ತದೆ ತಾತ ಏನಾಗ್ತಾ ಇದೆ ತ್ರಿಶೂಲ್ ಏನಾದ್ರೂ ಮಾಡು ತ್ರಿಶೂಲ್ ಏನಾದ್ರೂ ಮಾಡು ಏನಾಗ್ತಾ ಇದೆ ಎದ್ದೇಳಿ ತಾತ ದಯವಿಟ್ಟು ಎದ್ದೇಳಿ ನಮ್ರತ ನಿನ್ ತಾತ ಇನ್ನಿಲ್ಲ. ನಾರಾಯಣಮೂರ್ತಿ ಸತ್ತು ಮರುದಿನವೇ ತ್ರಿಶೂಲ್ನ ಕೆಟ್ಟ ದಿನಗಳು ಶುರುವಾದವು. ನರ್ಮತಾ ಮತ್ತು ಅವಳ ತಾಯಿ ಅವನನ್ನ ಯಾವಾಗಲೂ ಅವಮಾನ ಮಾಡ್ತಿದ್ದರು. ಕೆಲವೊಮ್ಮೆ ಕಸ ಗುಡಿಸಲು ಹೇಳ್ತಿದ್ರು, ಮತ್ತೊಮ್ಮೆ ನೆಲವರಿಸಲು ಹೇಳ್ತಿದ್ರು. ಒಂದು ದಿನ ನರ್ಮತಾಳ ಕಾಲೇಜಿನ ಓಲ್ಡ್ ಫ್ರೆಂಡ್ ಮನೆಗೆ ಬಂದಳು. ಏನ್ ಮನೆಗೆ ಹೊಸ ಕೆಲ್ಸದವ್ನ್ ಬಂದಿದ್ದಾನ? ನಾನ್ ಕೆಲಸದವನಲ್ಲ, ನಮ್ರತನ್ ಗಂಡ. ಏನು ನೀನ್ ನಮ್ರತಾ ಗಂಡನ? ಏನ್ ನಮ್ರತ ಸೀಕ್ರೆಟ್ ಆಗಿ ಮನೆ ಕೆಲ್ಸದವನ ಮದ್ವೆ ಅದ? ವೆರಿ ಫನಿ. ನಾನ್ ಹಣೆ ಬರ ನೋಡಿ ನಕ್ಕಿದ್ ಸಾಕು. ಮತ್ತೆ ಇನ್ನೇನ್ ಇವನಿಗೆ ಡೈವರ್ಸ್ ಯಾಕೆ ಕೊಡ್ತಿಲ್ಲ? ಅಯ್ಯೋ ಏನ್ ಮಾಡೋದು, ತಾತ ಹಾಕಿದಿ ಷರತ್ತು ಅವನಿಗೆ ಡೈವರ್ಸ್ ಕೊಡಬಾರ್ದು ಅಂತ. ಇವನ್ ಬಂದ್ಮೇಲೆ ತಾತನೂ ಹೋದ್ರು. ಮತ್ತೆ ಕಂಪನಿ ಎಷ್ಟು ಲಾಸ್ ಅಲ್ಲಿದೆ. ನನಗ್ ತಕ್ಷಣ 5 ಕೋಟಿ ರೂಪಾಯಿ ಬೇಕು. ಹಾಗಿದ್ರೆ ಕಿರಣ್ ಜೊತೆ ಮಾತಾಡ್ಬೇಕಲ್ವಾ? ಅದೇ ನಮ್ ಕ್ಲಾಸ್ಮೇಟ್, ಅವ್ನ್ ದೊಡ್ಡ ಶ್ರೀಮಂತ. ಮತ್ತೆ ನಿನಗ್ ಗೊತ್ತಲ್ವಾ ಅವನಿಗೆ ಕಾಲೇಜ್ ದಿನದಿಂದಲೇ ನಿನ್ ಮೇಲೆ ಕ್ರಶ್ ಇತ್ತು ಅಂತ? ಹೌದು. ಕಿರಣ್ನಿಂದ ಸಹನ ಮರಥಾಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಹಾಯ ಮಾಡ್ತಿದ್ದ. ಸಹಾಯ ಮಾಡುವ ನೆಪದಲ್ಲಿ ಅಡ್ವಾಂಟೇಜ್ ಸಹ ತೆಗೆದುಕೊಳ್ಳುತ್ತಿದ್ದ. ಕೆರಿಯರ್ ನಲ್ಲಿ ಬೆಳೆಯಬೇಕೆಂದು ನರ್ಮತಾ ಸಹ ಅವನ ಜೊತೆ ಮಾಡುತ್ತಿದ್ದಳು. ಆದ್ರೆ ಕಿರಣ್ ಇಂಟೆನ್ಷನ್ ಸರಿ ಇಲ್ಲ ಅಂತ ಅವಳಿಗೆ ತಿಳಿದಿತ್ತು. ಕಿರಣ್ ನೊಂದಿಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ತ್ರಿಶೂಲ್ ಅವಳನ್ನ ಕಾರ್ನಲ್ಲಿ ಕರೆದುಕೊಂಡು ಹೋದ. ಹೇ, ಹೇಗಿದ್ಯಾ? ಯಾಕೆ ಇಷ್ಟೊಂದು ಲೇಟ್ ಆಯ್ತು? ಎಲ್ಲ ಆರಾಮಾಗಿದೆ ತಾನೆ? ಎಲ್ಲ ಓಕೆನಾ? ಯಾ, ಎಲ್ಲ ಸರಿಯಾಗಿದೆ. ಐ ಆಮ್ ಸೋ ಸಾರಿ, ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ದೆ. ಪರವಾಗಿಲ್ಲ ಬಿಡು, ಒಳಗ್ ಬಾ. ಅಷ್ಟಕ್ಕೂ ಇವನ್ ಯಾರು? ನೀನ್ ಡ್ರೈವರಾ? ನಾನು ನಮ್ರತನ್ ಗಂಡ ತ್ರಿಶೂಲ್. ಓಹೋ, ಗಂಡ, ಹಸ್ಬೆಂಡ್. ಹಾಯ್, ಐಮ್ ಸಾರಿ ತ್ರಿಶೂಲ್, ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ನೀನು ಏನ್ ಕೆಲಸ ಮಾಡ್ತೀಯಾ? ಏನ್ ಬಿಸ್ನೆಸ್ ಇದೆ ನಿಂದು? ನಿಜವಾಗಿ ನನಗೆ ಕೆಲಸ ಇಲ್ಲ. ನಾನು ಅಷ್ಟೊಂದು ಜಾಸ್ತಿ ಓದಿಲ್ಲ. ಈ ಬಡವನಿಗೆ ನಮ್ರತಾ ಅಂತ ಹುಡುಗಿ ಸಿಕ್ಕಿದಾಳೆ. ಇರ್ಲಿ ಬಿಡು, ನನಗೆ ಒಳ್ಳೇದಾಯ್ತು. ಅವಳನ್ನ ಬಲೆಗೆ ಬೀಳಿಸ್ಕೊಡುವುದು ಈಗ ಈಸಿ. ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಷ್ಟೇ. ಓ ಹೌದಾ, ನನ್ನ ಅಮೃತನಿಗೋಸ್ಕರ ಇಷ್ಟು ಮಾಡಲ್ವಾ? ಮತ್ತೆ ನಮ್ಮ ಕಂಪ್ನಿಲಿ ಒಂದು ಕೆಲಸ ಖಾಲಿ ಇದೆ. ಹೇಳಿ, ಮಾಡ್ತೀರಾ ಕೆಲಸನ? ವರಿ ಮಾಡ್ಕೋಬೇಡಿ, ನೀವು ನಮ್ರತನ್ ಗಂಡ. ನಾನು ನಿಮ್ಗೆ ಚೆನ್ನಾಗಿರೋ ಕೆಲಸನೇ ಕೊಡ್ತೀನಿ. ಓ ಶೇಟ್, ಐ ಆಮ್ ಸೋ ಸಾರಿ ನಮ್ರತಾ. ನನಗೆ ಒಂದು ತುಂಬಾ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಆಯ್ತಾ, ನಾಳೆ ಸಿಗ್ತೀನಿ. ಸರಿ. ಅವನಿಗೆ ನೀನ್ ನನ್ ಗಂಡ ಅಂತ ಹೇಳೋದ್ರಲ್ಲಿ ಅವಶ್ಯಕತೆ ಏನಿತ್ತು? ನಿನಗೆ ಕೆಲಸ ಸಹ ಇಲ್ಲ ಅಂತ ಹೇಳಿದ್ಯಾ. ಅದೆಲ್ಲ ಹೋಗ್ಲಿ, ಅವ್ನ್ ಕೆಲಸ ಆಫರ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ದೆ? ಎಷ್ಟು ದಿನ ಅಂತ ಕೂರ್ಸ್ಕೊಂಡು ಊಟ ಹಾಕ್ಲಿ ನಾನು? ನಮ್ರತಾ, ಕಿರಣ್ ಒಳ್ಳೆಯವನು ಅಂತ ನನಗನ್ನಿಸ್ತಿಲ್ಲ. ಅವ್ನು ನಿನ್ನ ಕಂಪ್ನಿ ಕಾಪಾಡೋದಕ್ಕೋಸ್ಕರ ದುಡ್ಡು ಕೊಡ್ತಿಲ್ಲ. ಅವ್ನು ಏನಕ್ಕೆ ದುಡ್ಡು ಕೊಡ್ತಿದ್ದಾನೆ ಅಂದ್ರೆ ಅವನಿಗೆ ನಿನ್ ಮೇಲೆ ಕೆಟ್ಟ ದೃಷ್ಟಿ ಇದೆ. ಶಟ್ ಅಪ್. ಒಂದ್ ಕಂಪ್ನಿನ ನಡೆಸೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ನನಗೆ ತಾತ ಯಾಕೆ ಹೀಗೆ ಮಾಡಿದ್ರು ಅಂತ. ನೀನು ನನ್ನ ತಲೆ ಮೇಲೆ ಹಾಕಿ ಹೋಗಿದ್ದಾರೆ. ಇದೆಲ್ಲ ನನ್ನ ಕರ್ಮ ಅಷ್ಟೇ. ನಮ್ರತಾ ನೋಡು, ಹಾಗೇನಲ್ಲ. ನೋಡು, ನನಗೆ 5 ಕೋಟಿ ರೂಪಾಯಿ ಬೇಕು. ಅದ್ ಸಿಕ್ತಿದ್ರೆ ನಾನು ಸಹ ನಿಂತರ ಪಾತ್ರೆ ತೊಳ್ಕೊಂಡಿರ್ಬೇಕು. ಅದೆಲ್ಲ ನನ್ನ ಕೈಲಾಗಲ್ಲ. ಕಿರಣ್ ನಿನಗೆ ಕೆಲಸ ಕೊಡ್ತಾನೆ, ಅದನ್ನ ತಗೋ ಅಷ್ಟೇ. ತಾತ ಈ ಷರತ್ತನ್ನ ಹಾಕ್ತಿದ್ರೆ ನಾನು ನಿನಗೆ ಈಗಾಗ್ಲೇ ಡೈವರ್ಸ್ ಕೊಡ್ತಾ ಇದ್ದೆ. ಸರಿ ನಮ್ರತಾ, ನೀನ್ ಹೇಳ್ದಾಗೆ ಮಾಡ್ತೀನಿ. ಈ ಕೆಲಸ ನನಗೆ ಒಪ್ಪಿಗೆ ಇದೆ. ಗುಡ್. ಇದನ್ನ ಕೇಳಿ ನಮ್ರತಾ ಖುಷಿ ಪಟ್ಟಳು. ಮತ್ತೆ ಕಿರಣ್ಗೆ ತಕ್ಷಣ ಫೋನ್ ಮಾಡಿ ತ್ರಿಶೂಲ್ನ ನಿರ್ಧಾರ ತಿಳಿಸಿದಳು. ಓಕೆ, ನಾಳೆ ಅವನನ್ನ ಆಫೀಸಿಗೆ ಕರ್ಕೊಂಡ್ ಬಾ, ಇಂಟರ್ವ್ಯೂಗೆ. ಬಾಯ್. ಏನ್ ಸರ್, ನಮ್ರತಾ ಗಂಡನ್ಗೆ ನಮ್ ಕಂಪ್ನಿಲಿ ಕೆಲಸ ಕೊಡ್ತಿದ್ದೀರಾ?
ನಮ್ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ ಸರ್? ಏನನ್ಸುತ್ತೆ ನಿನಗೆ? ರೋಡ್ನಲ್ಲಿರೋರ್ನ ಕರ್ಕೊಂಡ್ ಬಂದು ನನ್ನ ಆಫೀಸ್ನಲ್ಲಿ ಕೂಡಿಸ್ತೀನಿ ಅನ್ಕೊಂಡಿದ್ಯಾ? ಇದೇನ್ ದೊಡ್ಡ ಧರ್ಮಶಾಲಾನ? ಅಷ್ಟಕ್ಕೂ ನಮ್ ಕಂಪ್ನಿಲಿ ಟಾಯ್ಲೆಟ್ ಕ್ಲೀನ್ ಮಾಡೋನ್ ಕೆಲ್ಸ ಖಾಲಿ ಇತ್ತಲ್ಲ. ಅರ್ಥ ಆಯ್ತು ಸರ್. ಮರುದಿನ ಬೆಳಗ್ಗೆ ನರ್ಮತಾ ತ್ರಿಶೂಲ್ ನನ್ನ ಕರ್ಕೊಂಡು ಆಫೀಸ್ಗೆ ಬಂದಳು. ದಾರಿಯಲ್ಲಿ ಇಂಟರ್ವ್ಯೂ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ಬೇಕಂತ ಹೇಳಿಕೊಡ್ತಾ ಬಂದಳು. ಓಕೆ ಓಕೆ ಸರ್. ಹಾಯ್ ನಮ್ರತಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಒಳಗ್ ಬಾ, ಕೂತ್ಕೋ. ಹೇ ವೇಟ್, ಮೆನಕ ಕೇಳು. ಎಸ್ ಸರ್. ತ್ರಿಶೂಲ್ನ ಹೊರಗಡೆ ಕರ್ಕೊಂಡೋಗಿ ಫಾರ್ಮ್ ಫಿಲ್ ಮಾಡ್ಸು. ಹಾ ಸರ್. ಅಂಡ್ ಲಿಸನ್, ಹೊರಗಡೆ ಹೋಗಿ ಎಲ್ಲರಿಗೂ ಹೇಳ್ಬಿಡು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ನಮ್ರತಾ ಜೊತೆ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು. ಗಾಟ್ ಇಟ್? ಇದೆಲ್ಲ ನೋಡಿ ತ್ರಿಶೂಲ್ಗೆ ಕೋಪ ಬಂದರು. ನರ್ಮತಾಗಾಗಿ ಅವನು ಮೌನವಾಗಿಯೇ ಇದ್ದನು. ಇದ್ ತಗೋ, ನಿನ್ ಡೀಟೇಲ್ಸ್ ತುಂಬಿ ಇಲ್ಲಿ ಸಹಿ ಹಾಕು. ಮೇಡಮ್, ಇಲ್ಲಿ ಎಲ್ ಸೈನ್ ಹಾಕ್ಬೇಕು? ನೀನ್ ಓದಿಲ್ವಾ? ನನಗ್ ಕಣ್ ಕಾಣಿಸಲ್ವಾ? ಇಲ್ಲಿ ಹಾಕು ಸೈನ್. ತ್ರಿಶೂಲ್ ಫಾರ್ಮ್ ನಲ್ಲಿ ಡೀಟೇಲ್ಸ್ ಅನ್ನು ತುಂಬುತ್ತಿದ್ದ. ಅದೇ ಸಮಯಕ್ಕೆ ಕಿರಣ್ ಚೇಂಬರ್ಗೆ ಮ್ಯಾನೇಜರ್ ಹೋದ. ಸರ್, ಸಂಜೀವ್ ಸರ್ ಬಂದಿದ್ದಾರೆ. ಕಿರಣ್ ಅಣ್ಣ ಚಿಕ್ಕಪ್ಪ ಸಂಜೀವ್ ಒಬ್ಬ ಎಕ್ಸ್ ಆರ್ಮಿ ಮ್ಯಾನ್ ಮತ್ತು ಮಂಗಳೂರಿನ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳಲ್ಲಿ ಒಬ್ಬ. ಕಿರಣ್ ಇವರ ದುಡ್ಡಿನಲ್ಲಿ ಶೋಕಿ ಮಾಡ್ತಿದ್ದ. ನಮ್ರತಾ, ನಾವು ಹೊರಡ್ಬೇಕು ಅನ್ಸುತ್ತೆ, ನಡಿ. ಇಡಿಯಟ್, ಕಣ್ ಕಾಣಿಸ್ತಿಲ್ವಾ? ಸರ್ ಸರ್, ಐ ಆಮ್ ಸಾರಿ, ನಾನಿಲ್ಲಿ ಜಸ್ಟ್ ನಾನು ಹೋಗ್ತೀನಿ ಸರ್. ಸಂಜೀವ್ ತ್ರಿಶೂಲ್ ನನ್ನ ಗುರುತಿಸಬಾರ್ದಂತ ಅವನು ಅಲ್ಲಿಂದ ಹೊರಟೋದ. ತಕ್ಷಣ ಅಲ್ಲಿದ್ದ ಪೆನ್ ಅನ್ನ ಸಂಜೀವ್ ನೋಡಿದ್ರು. ಆ ಪೆನ್ ಮೇಲೆ ಇದ್ದ ಸಿಂಬಲ್ ಅನ್ನ ನೋಡಿ ಶಾಕ್ ಆದ್ರು. ಈ ಪೆನ್, ಇದು ಅವನ್ ಪೆನ್ನೇನಾ? ಮಿಸ್ಟರ್ ತ್ರಿಶೂಲ್ ಮಹಾದೇವ್ 3 ವರ್ಷಗಳಿಂದ ಎಲ್ಲಿದ್ರು? ನಮ್ ಕಂಪ್ನಿನ ಖರೀದಿಸೋಕ್ ಬಂದಿದ್ರಾ? ಏನು ಕಂಪ್ನಿ ಖರೀದಿ ಮಾಡ್ತಾನ? ಅವನ್ ಕೈಯಲ್ಲಿ ಒಂದು ಸಮೋಸ ಕೂಡ ತಗೊಳಕ್ಕಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ನ್ ನನ್ನ ಫ್ರೆಂಡ್ ನಮ್ರತನ್ ಗಂಡ. ಅವನಿಗೆ ಕೆಲ್ಸ ಕೂಡ ಇಲ್ಲ. ನಾನು ಅನ್ಕೊಂಡೆ ಅವ್ನಿಗೆ ಏನಾದ್ರು ಕೆಲ್ಸ ಕೊಡೋಣ ಅಂತ. ಅಷ್ಟರಲ್ಲೇ ನೀವು ಬೈದು ಬಿಟ್ರೆ ಅವನು ಹೊರಟೋದ. ನೀನು ಹುಚ್ಚಿಡ್ದಿದ್ಯಾ ಕಿರಣ್? ಈ ಪೆನ್ ನೋಡು, ಈ ಪೆನ್ನಲ್ಲಿರೋ ಸಿಂಬಲ್ ನೋಡು. ಈ ಸಿಂಬಲ್ ಕೆಲವ್ರ ಹತ್ರ ಮಾತ್ರ ಇರೋದು. ಸಂಜೀವ್ ಮಧ್ಯದಲ್ಲಿ ಮಾತನ್ನ ನಿಲ್ಲಿಸಿದರು. ಇದನ್ನು ನೋಡಿ ಕಿರಣ್ಗೆ ಶಾಕ್ ಆಯ್ತು. ಅವರ ಚಿಕ್ಕಪ್ಪನ ಮುಖದಲ್ಲಿ ಇಷ್ಟು ಭಯ ಯಾವತ್ತೂ ಅವನು ನೋಡಿರ್ಲಿಲ್ಲ. ಸರ್, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ತ್ರಿಶೂಲನ್ನ ನೀವ್ ಯಾರಂತ ಅನ್ಕೊಂಡಿದ್ದೀರಾ? ಮೇಡಮ್, ನಿಮ್ಗೆ ನಿಜವಾಗ್ಲೂ ನಿಮ್ ಗಂಡ ಯಾರು ಅಂತ ಗೊತ್ತಿಲ್ವಾ? ನನಗೆ ಗೊತ್ತಾಗ್ತಿಲ್ಲ ಈ ವಿಚಾರ ನಿಮ್ಗೆ ಹೇಳ್ಬೇಕೋ ಬೇಡವೋ ಅಂತ. ಇದರ ಅರ್ಥ ತ್ರಿಶೂಲ್ ಸರು ಉಜ್ಜಯಿನಲ್ಲಿದ್ದಾರೆ. ಏನೋ ದೊಡ್ಡದಾಗ ಆಗ್ತಿದೆ. ನನ್ನ ಟೀಮ್ನ ಅಲರ್ಟ್ ಮಾಡಬೇಕು. ಮೇಡಮ್, ತಗೊಳ್ಳಿ ತ್ರಿಶೂಲ್ ಸರ್ ಪೆನ್. ಸಂಜೀವ್ ಅವರ ಮಾತನ್ನ ಕೇಳಿ ನಮ್ರತಾಗೆ ಶಾಕ್ ಆಯ್ತು. ಇದರ ಅರ್ಥ ಏನು? ಈ ತ್ರಿಶೂಲ್ ಯಾರು? ಸಂಜೀವ್ ಅವರು ಎಕ್ಸ್ ಆರ್ಮಿ ಮ್ಯಾನ್. ಇವನನ್ನು ನೋಡಿ ಭಯ ಯಾಕೆ ಪಡ್ತಿದ್ದಾರೆ ಅಂತ ಅನಿಸ್ತು. ಆತಂಕದಿಂದ ನಮ್ರತಾ ಮನೆಗೆ ಕೋಪದಿಂದ ಬಂದಳು. ತ್ರಿಶೂಲ್, ಯಾರ್ ನೀನು? ನಾನು ನಿನ್ ಗಂಡ ತ್ರಿಶೂಲ್ ಮಹಾವಂಶಿ. ಸುಮ್ನೆ ಏನೇನೋ ಹೇಳೋದನ್ನ ನಿಲ್ಸು. ಈ ಪೆನ್ನು ಮತ್ತೆ ಅದ್ರ ಮೇಲಿರೋ ಮಾರ್ಕ್ ಏನು? ನೀನ್ ಅಲ್ಲಿಂದ ಬಂದ್ಮೇಲೆ ಪೆನ್ ನೋಡ್ತಾ ಇದ್ದಂಗೆ ಸಂಜೀವ್ ಸರ್ ಯಾಕೆ ಭಯ ಪಟ್ರು? ನಿಜ ಹೇಳು, ನೀನ್ ಯಾರು ಅಂತ. ಈ ಪೆನ್ನು ನನಗೆ ಯಾವ್ದೋ ವಸ್ತು ಜೊತೆ ಫ್ರೀ ಆಗಿ ಬಂದಿದ್ದು. ಈ ಪೆನ್ನ ನಾನು ಇವತ್ತೇ ಯೂಸ್ ಮಾಡಿದ್ದು. ಮೋಸ್ಟ್ಲಿ ಸಂಜೀವ್ ಸರ್ ಯಾವ್ದನ್ನು ನೋಡಿ ಏನೋ ಅನ್ಕೊಂಡಿದ್ದಾರೆ. ನೀನೇ ಹೇಳು. ಇವಾಗ ನೀನೇ ಹೇಳು ನಮ್ರತಾ, ಈ ಪೆನ್ನು ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಿದ್ರೆ ನಾನು ಅಲ್ಲೇ ಬಿಟ್ಟು ಬರ್ತಿದ್ನಾ? ನಮ್ರತಾ, you're looking so pretty. ಆದ್ರೆ ಇಷ್ಟ ಅರ್ಜೆಂಟ್ ಆಗಿ ಜ್ಯುವೆಲರಿ ಸಹ ಹಾಕೋದನ್ನ ಮರ್ತ್ ಹೋದ? ಸಾರಿ, ನಿನ್ ಗಂಡನಿಗೆ ಒಂದ್ ಚಪ್ಲಿ ಸಹ ಕೊಡ್ಸೋದಕ್ಕಾಗಲ್ಲ, ಇನ್ನು ನೆಕ್ಲೆಸ್ ಹೇಗೆ ಕೊಡಿಸ್ತಾನೆ?
ಹೋಗ್ಲಿ ಬಿಡು. ನನ್ ನೆಕ್ಲೆಸ್ ನೋಡು. ನೆನ್ನೆ ರಾತ್ರಿ ನನ್ ಗಂಡ ಈ ನೆಕ್ಲೆಸ್ ಕೊಡ್ಸಿದ. ಇದ್ರ ಬೆಲೆ 3 ಕೋಟಿ ರೂಪಾಯಿ. ಹೇಗಿದೆ? ಚೆನ್ನಾಗಿದ್ಯಾ? ಅಷ್ಟರಲ್ಲಿ ನಮ್ರತಾಗೆ ಒಂದು ಫೋನ್ ಕಾಲ್ ಬಂತು. ಮರುದಿನ ಸಂಜೆ ನಮ್ರತಾಗೆ ಕಾಲೇಜ್ ಇತ್ತು. ಕೆಲವು ದಿನಗಳಿಂದ ಅವಳ ಕಂಪನಿ ಭಾರಿ ನಷ್ಟದಲ್ಲಿತ್ತು ಮತ್ತು ಅವಳು ಒಬ್ಬ ಇನ್ವೆಸ್ಟರ್ಗಾಗಿ ಹುಡುಕ್ತಿದ್ಲು. ಅದೇ ಸಮಯಕ್ಕೆ ಅಲ್ಲಿ ಅವಳ ಶ್ರೀಮಂತ ಕ್ಲಾಸ್ಮೇಟ್ ವಂಶಿ ಪಾಟೀಲ್ ಕಾಣಿಸಿದ. ಹಾಯ್ ವಂಶಿ. ಅವನಿಗೆ ಅವಳ ಮೇಲೆ ಕಾಲೇಜ್ ಟೈಮ್ ಅಲ್ಲಿ ಕ್ರಶ್ ಇತ್ತು. ಅವಳಿಗೆ ಅನಿಸ್ತು ಅವನಿಂದ ಯಾಕೆ ಸಹಾಯ ಪಡಿಬಾರ್ದಂತ. ಅದೇ ಸಮಯಕ್ಕೆ ಅವಳ ಗಂಡ ತ್ರಿಶೂಲ್ ಒಂದು ರೋಸ್ ಬೊಕ್ಕೆಯೊಂದಿಗೆ ಅಲ್ಲಿ ಬಂದ. ಪಾರ್ಟಿ ಜನರ ಮಧ್ಯೆ ತ್ರಿಶೂಲ್ ಕಣ್ಣುಗಳು ನಮ್ರತಾಳನ್ನ ಹುಡುಕ್ತಿತ್ತು. ನಮ್ರತಾ ವಂಶಿ ಜೊತೆ ವೈನ್ ಕುಡಿಯುತ್ತಿದ್ದಳು. ತ್ರಿಶೂಲ್ನ ನೋಡಿ ಅವಳಿಗೆ ಕೋಪ ಬಂದಿತ್ತು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಎಂತ ಚೀಪಟ್ಟೆ ಹಾಕೊಂಡ್ ಬಂದಿದ್ಯಾ ನೋಡು. ಚಪ್ಲಿ ಹಾಕೊಂಡ್ ಬಂದಿದ್ಯಾ. ಹೋಟೆಲ್ ಅವರು ನಿನ್ನ ಒಳಗಡೆ ಹೇಗ್ಬಿಟ್ರು? ನಮ್ರತಾ, ನೀನು ನಿನ್ ಫೋನ್ ಮರ್ತು ಬಂದಿದೆ ಮನೇಲೆ. ಇದನ್ ಕೊಡೋದಕ್ಕೆ ನಾನು ಬಂದಿತ್ತು. ಮತ್ತೆ ಈ ಬೊಕ್ಕೆ ಇದ್ಯಾಕೆ? ಇದನ್ನ ಏನಕ್ಕೆ ತಂದೆ? ನೀನ್ ಮರ್ತಿದ್ಯಾ ಅನ್ಸುತ್ತೆ. ಇವತ್ತು ನಾವು ಮದುವೆ ಆಗಿ 3 ವರ್ಷ ಆಯ್ತು. ಅದಕ್ಕೆ ನಾನು ನನ್ನ ಬಗ್ಗೆ ಏನು ಹೇಳೋದಕ್ಕೆ ಬಂದಿದ್ದೀನಿ. ಪಾರ್ಟಿಯಲ್ಲಿ ಇದ್ದ ಎಲ್ಲರೂ ಈಗ ನಮ್ರತಾ, ತ್ರಿಶೂಲ್ ಮತ್ತು ವಂಶಿಯನ್ನೇ ನೋಡ್ತಿದ್ರು. ಬಾ ಡ್ಯಾನ್ಸ್ ಮಾಡೋಣ. ನಮ್ರತಾ, ಒಮ್ಮೆ ನನ್ನ ಮಾತು ಕೇಳು. ಸಂಪೂರ್ಣ ಸತ್ಯ ನಾನು ನಿನ್ಗೆ ಹೇಳ್ತೀನಿ. ಈ ಹೂಗಳನ್ನ ನೋಡ್ತಾ ಇದೆಯಲ್ವಾ, ನಿನ್ ಲೆವೆಲ್ ಅದು. ಇಲ್ಲಿಂದ ಈಗ್ಲೇ ಹೊರಟೋಗಿಲ್ಲ. ಇಲ್ಲ ಅಂದ್ರೆ ನಮ್ರತಾ, ನನ್ ಜೊತೆ ಬಾ. ಏನ್ ಗಲಾಟೆ ನಡೀತಿದೆ ಇಲ್ಲಿ? ನಮ್ರತಾ ಬೇಬಿ, ರಿಲ್ಯಾಕ್ಸ್. ನಿನ್ ಗಂಡ ವೇಸ್ಟ್ ಬಾಡಿ, ನಾನಲ್ಲ. ಹೇಳಿ, ಎಷ್ಟು ಹಣ ಬೇಕು ಅಂತ? 1 ಕೋಟಿ, 2 ಕೋಟಿ, 10 ಕೋಟಿ? ವಂಶಿ, ನೀನ್ ನನಗ್ ಸಹಾಯ ಮಾಡ್ತೀಯಾ? ಖಂಡಿತ ನಾನು ಮಾಡ್ತೀನಿ. ಎಷ್ಟೇ ಆದ್ರೂ ನೀನ್ ನನ್ನ ಫ್ರೆಂಡ್ ಅಲ್ವಾ? ಆದ್ರೆ ನಂದೊಂದು ಶರ್ತ್ ಇದೆ. 2 ಕೋಟಿಗೆ ನೀನ್ ಇಡೀ ಸಂಜೆ ನನ್ನ ತೊಡೆ ಮೇಲೆ ಕುತ್ಕೋಬೇಕು. 10 ಕೋಟಿಗೆ ನೀನು ಒಂದು ರಾತ್ರಿ ನನ್ನ ಜೊತೆ ಮಲಗಬೇಕು. ಹೇಳು, ಒಪ್ಪಿಗೆ ಇದೆಯಾ? ನಿನ್ಗ್ ಹುಚ್ಚಿಡ್ತಿದ್ಯಾ? ಏನ್ ಮಾಡ್ದೆ ನೀನು? ಪಾಪ ಅವನು ನನಗ್ ಸಹಾಯ ಮಾಡ್ತಾ ಇದ್ದ. ಈಗ್ಲೇ ಅವನನ್ನ ಕ್ಷಮೆ ಕೇಳು. ಕ್ಷಮೆ ಕೇಳು. ಕ್ಷಮೆ ಕೇಳ್ಬೇಕಾ? ನನ್ ಚಪ್ಲಿ ಕೂಡ ಅವನ ಹತ್ರ ಕ್ಷಮೆ ಕೇಳಲ್ಲ. ನೀನ್ ನಡಿ ನನ್ ಜೊತೆ. ನಮ್ರತಾ, ಇಲ್ಲಿ ಯಾರು? ತ್ರಿಶೂಲ್ ಮಹಾದೇವ್. ನಾನೇ ತ್ರಿಶೂಲ್ ಮಹಾದೇವ್. ನಿಮ್ ಜೀವ ಉಳಿಬೇಕು ಅಂದ್ರೆ ಈಗ್ಲೇ ಇಲ್ಲಿಂದ ಹೊರಟೋಗಿ. ಜೊತೆಗೆ ನಿನ್ನ ಇಚ್ಛೆಲಗಳನ್ನು ಕರ್ಕೊಂಡು ಹೋಗು. ನನ್ ಮಕ್ಳ ಆಟ ನಿಲ್ಸಿ. ಒಬ್ಬೊಬ್ರಾಗಲ್ಲ, ಎಲ್ರೂ ಒಟ್ಟಿಗೆ ಬನ್ನಿ. ಮಹಾದೇವನ ಆಣೆ, ಇವತ್ತು ನಿಮ್ಮನ್ ಯಾರನ್ನೂ ವಾಪಸ್ ಕಳ್ಸಲ್ಲ. ಬನ್ನಿ. ಗುಣ, ಯಾವ ತರ ತಂಡನ ಕಳಿಸಿದ್ಯಾ ನೀನು? ಎಲ್ರೂ ಒಂದೊಂದ್ ಕಡೆ ಬಿದ್ದಿದ್ದಾರೆ. ಏನೋ, ಇವರು ನನ್ನ ಬೆಸ್ಟ್ ಹುಡುಗರಾಗಿದ್ರು. ನಾನೇ ಅಲ್ಲಿಗೆ ಬರ್ತಿದ್ದೀನಿ. ಏನು ಗುಣಾನ? ಓ ಮೈ ಗಾಡ್, ಅವನು ಅಂಡರ್ ವರ್ಲ್ಡಿನ ಅತಿ ದೊಡ್ಡ ಗೂಂಡ. ಅವನ್ ಕಣ್ಣು ಯಾರ ಮೇಲೆ ಬಿದ್ರು ಅವ್ರ ದಿನಗಳು ಮುಗ್ದಂತೆ. ನೀನು ಇನ್ನೊಂದ್ ಸ್ವಲ್ಪ ಕಾಯಿ, ಇವ್ರುಗಳಪ್ಪ ಬರ್ತಿದ್ದಾನೆ. ಸ್ವಲ್ಪ ಸಮಯದಲ್ಲೇ 10 ಜೀಪ್ಗಳ ಪಾರ್ಟಿ ಹೊರಗೆ ನಿಂತಿತ್ತು. ಒಳಗಿದ್ದವರ ಉಸಿರೇ ನಿಂತಂತಾಯ್ತು. ಗುನ್ನ ಕ್ಲಬ್ಗೆ ಬಂದನು. ವಂಶಿ ತನ್ನ ಕಣ್ಣುಗಳಿಂದ ತ್ರಿಶೂಲ್ನ ಕಡೆ ತೋರಿಸಿದ. ಗುನ್ನ ತಕ್ಷಣ ಗನ್ ತೆಗೆದು ತ್ರಿಶೂಲ್ ಮೇಲೆ ಗುರಿ ಇಟ್ಟನು. ಅಳ್ಳಾಡ್ಬೇಡ, ನನ್ನ ಹೆಸರು ಗುಣ ಅಂತ. ಇಲ್ಲಿವರೆಗೂ ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ.
ನೀವೆಲ್ರೂ ಪಾರ್ಟಿನ ಎಂಜಾಯ್ ಮಾಡ್ಕೊಳ್ಳಿ. ನಾನ್ ಇವನ್ ಮೂಳೆಗಳನ್ನ ಮುರಿದು ಬಿಸಾಕ್ತೀನಿ. ಇವನು ಒಂದೊಂದು ಮೂಳೆಗಳು ಕೂಡ ಪುಡಿ ಪುಡಿ ಆಗೋಗ್ಬಿಡ್ಬೇಕು. ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ತ್ರಿಶೂಲ್ ಗುಂಡುಗಳನ್ನ ಚೆನ್ನಾಗಿ ಹೊಡಿತಿದ್ದ, ಆದ್ರೆ ಈಗ ನಿಶ್ಶಬ್ದವಾಗಿ ನಿಂತಿದ್ದ. ರೌಡಿಗಳು ತ್ರಿಶೂಲ್ನನ್ನ ಕರ್ಕೊಂಡು ಹೋದ್ರು. ನಮ್ರತಾ ಮತ್ತು ವಂಶಿ ಸಹ ಅವರನ್ನ ಹಿಂಬಾಲಿಸಿದರು. ಒಂದು ಕಾರಣ, ಡಿಕ್ಕಿಯಲ್ಲಿ ತ್ರಿಶೂಲ್ ಅನ್ನ ಕಟ್ಟಿ ಹಾಕಿ ಎಲ್ಲಿಗೋ ಕರೆದುಕೊಂಡು ಹೋದರು. ಡಿಕ್ಕಿಯನ್ನು ಓಪನ್ ಮಾಡಿದಾಗ ಎಲ್ಲರಿಗೂ ದೊಡ್ಡ ಶಾಕ್ ಆಯ್ತು. ಅಲ್ಲಿ ತ್ರಿಶೂಲ್ ಇರ್ಲೇ ಇಲ್ಲ. ಇದ್ ಹೇಗ್ ಸಾಧ್ಯ? ಕಾರನ್ನ ನಾವ್ ಎಲ್ಲೂ ನಿಲ್ಸ್ಲಿಲ್ಲ. ಕಟ್ ಹಾಕ್ದವನು ಹೇಗ್ ತಪ್ಪಿಸ್ಕೊಳ್ಳೋದಕ್ ಸಾಧ್ಯ? ಅಷ್ಟರಲ್ಲಿ ಗುನ್ನಾನ ಕಣ್ಣು ಅಲ್ಲಿಗೆ ಬಿದ್ದಿದ್ದ ಒಂದು ಪೆನ್ ಮೇಲ್ ಬಿತ್ತು. ಅದನ್ನು ನೋಡಿ ಅವನ ಬಾಡಿ ನಡುಗಲು ಆರಂಭವಾಯಿತು. ಈ ಪೆನ್ ಅವ್ರದೇನಾ? ಹೌದು, ಅದು ಅವನ್ ಪೆನ್ನು. ಅದರಿಂದಾನೇ ಅವ್ನ್ ಯಾವಾಗ್ಲೂ ಸೈನ್ ಮಾಡೋದು. ನೀವೇನ್ ಮಾಡಿದಿರ ಅಂತಾನೂ ನಿಮಗ್ ಗೊತ್ತಿಲ್ಲ. ನನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರಾ? ನನ್ನ ದಂಧೆ ಮತ್ತೆ ನನ್ನ ಕತೆ ಇವತ್ತಿಗೆ ಮುಗೀತು ಅಷ್ಟೇ. ನೀವು ನಿಮ್ ಜೀವ ಉಳಿಸ್ಕೋಬೇಕು ಅಂದ್ರೆ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಗೂ ಸಹ ದೊಡ್ಡ ಆಪತ್ ಬರ್ತಿದೆ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.